Hi, good morning. This is Vani Manjunath. Welcome to my YouTube channel. ನಾವು ಇವತ್ತು 24th ಫೆಬ್ರವರಿ ಇದ್ದೀವಿ. ಇವತ್ತು ನಮ್ಮ ಮಾರ್ಕೆಟ್ ಯಾವ ರೀತಿ ಎಲ್ಲ ಮೂವ್ಮೆಂಟ್ ಆಗ್ಬೋದು ಅಂತ ನೋಡೋಣ. ಹಾಗೇನೆ ಯಾವೆಲ್ಲ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಇವತ್ತಿನ ಟ್ರೇಡಿಂಗಲ್ಲಿ ಅಂತ ಕೂಡ ನೋಡೋಣ. ನಾನು ತಮ್ನೇಲಲ್ಲಿ ಹಾಕಿದ್ದೀನಿ. ಏನದು? ವಿನ್ನಿಂಗ್ ಮ್ಯಾಚ್ ಇನ್ ಫಾಲಿಂಗ್ ಎಡ್ಜ್ ಅಂತ. ಸೊ ವಾಟ್ ಡಸ್ ಇಟ್ ಮೀನ್? ಮಾರ್ಕೆಟ್ ಬೀಳ್ತಾ ಇದೆ ಅಂದರೆ ಜನರಿಗೆ ಗೊತ್ತಿರೋದು ಅಂದರೆ ಮಾರ್ಕೆಟ್ ಬೀಳ್ತಾ ಇದೆ ಅಂತಂದರೆ ಎಲ್ಲ ಲಾಸ್ ಆಗುತ್ತೆ ಅನ್ನೋದು. ಬಟ್ ಫಾಲಿಂಗ್ ಮಾರ್ಕೆಟಲ್ಲೂ ಕೂಡ ಹೇಗೆ ನಾವು ವಿನ್ ಆಗಿ ಬರ್ಬೋದು ಅನ್ನೋ ಒಂದು ವಿಚಾರನ ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆನಾ? ಸೊ ಮಾರ್ಕೆಟ್ ಬೀಳಲಿ ಹೇಳಿ ನಮಗೇನು ನಮ್ಮ ಒಂದು ಇದ್ರ ಪ್ರಕಾರ ನಾವು ಟ್ರೇಡ್ ಮಾಡ್ತಾ ಹೋಗ್ತೀವಿ. ಇಟ್ ಡಸಂಟ್ ಇಂಪ್ಯಾಕ್ಟ್ ಆನ್ ಅವರ್ ಟ್ರೇಡಿಂಗ್ ಅನ್ನೋದು ಕೂಡ ಒಂದು ವಿಚಾರ ಆಗಿರುತ್ತೆ. ಸೊ ಲೆಟ್ಸ್ ಡೈವ್ ಇನ್ ಟು ದ ಚಾರ್ಟ್. ನಾನೀಗ ನಿಫ್ಟಿಯ ಒಂದು ಚಾರ್ಟಲ್ಲಿ ಇದ್ದೀನಿ. ಸೊ ಏನು ಹೇಳ್ತಾ ಇದೆ ನಿಫ್ಟಿ ಚಾರ್ಟು ಹೇಳಿ ನೋಡೋಣ. ಸೊ ನಮಗೆ ಇವತ್ತಿನ ಗ್ಲೋಬಲ್ ಡಾಟಾಸ್ ಏನು ಹೇಳ್ತಾ ಇದೆ? ನೆಗೆಟಿವ್ ಓಪನ್ ಅನ್ನೋದು ಹೇಳ್ತಾ ಇದೆ. ಸೊ ನೆಗೆಟಿವ್ ಓಪನ್ ಆದರೆ ನಾವೇನು ಮಾಡಬೇಕು? ಸೊ ಫಾಲಿಂಗ್ ಮಾರ್ಕೆಟ್, ರೈಟ್? ಸೊ ಫಾಲಿಂಗ್ ಮಾರ್ಕೆಟಲ್ಲಿ ಏನೆಲ್ಲ ನಾವು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು, ಯಾವ ರೀತಿ ಎಲ್ಲ ಟ್ರೇಡ್ ಮಾಡ್ಬೋದು ಅನ್ನೋದು ಕೂಡ ತಿಳ್ಕೊಳ್ಳೋಣ. ಸೊ ನನಗಿವತ್ತು ಗ್ಲೋಬಲ್ ಡೇಟಾಸ್ ನೋಡಿದಾಗ ಅಪ್ರಾಕ್ಸಿಮೇಟ್ ಒಂದು 100 ಪಾಯಿಂಟ್ ಗ್ಯಾಪ್ ಡೌನ್ ಅನ್ನೋದನ್ನು ಹೇಳ್ತಾ ಇದೆ. ಸೊ 100 ಪಾಯಿಂಟ್ ಗ್ಯಾಪ್ ಡೌನ್ ಆಯಿತು ಅಂತಂದರೆ ಇದು ಹಾಗೆ ಡೌನ್ಗೆ ಹೋಗುತ್ತಾ, ಹಾಗೆ ಅಲ್ಲಿಂದ ಏಳಲಿಕ್ಕೆ ಚಾನ್ಸ್ ಇದೆಯಾ ಅಂತ ಕೂಡ ನೋಡೋಣ. ಯಾಕಂದ್ರೆ ಮಾರ್ಕೆಟ್ ಬೀಳೋಕ್ಕೆ ಹಲವಾರು ಕಾರಣಗಳು ಇರ್ತವೆ. ಸೊ ಹೇಳೋದಕ್ಕೂ ಕೂಡ ಅಷ್ಟೇ ಕಾರಣಗಳು ಆಗ್ತವೆ. ಬಟ್ ಬೀಳೋದಕ್ಕೆ ಕಾರಣನೇ ಬೇಕಿಲ್ಲ, ಹಾಗೆ ಬೀಳ್ತವೆ. ಹೇಳೋದಕ್ಕೆ ತುಂಬ ಸರ್ಕಸ್ ಮಾಡಬೇಕಾಗತ್ತೆ ಅಲ್ಲ. ಸೊ ನನ್ನ ಒಂದು ಲೆವೆಲ್ಸ್ ಕೂಡ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಸೊ ಒಂದು 100 ಪಾಯಿಂಟ್ ಗ್ಯಾಪ್ ಡೌನ್ ಆಯಿತು ಅಂತಂದರೆ ವಿ ಹ್ಯಾವ್ ಟು ವೆಯ್ಟ್ ಫಾರ್ ಪ್ರೀ ಓಪನ್ ಮಾರ್ಕೆಟ್ ಆಲ್ಸೋ. ಸೊ ಡಿಪೆಂಡಿಂಗ್ ಅಪಾನ್ ದ್ಯಾಟ್ ನಮ್ಮ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತ ನಮಗೊಂದು ಎಕ್ಸಾಕ್ಟ್ ಒಂದು ಐಡಿಯಾ ಗೊತ್ತಾಗುತ್ತೆ. ಓಕೆ, ಈಗಿನ ಒಂದು ರಫ್ ಐಡಿಯಾ ಪ್ರಕಾರ ಒಂದು 100 ಪಾಯಿಂಟ್ ಗ್ಯಾಪ್ ಡೌನ್ ಆಗೋ ಒಂದು ಚಾನ್ಸಸ್ ಇದೆ. ಸೊ ಗ್ಯಾಪ್ ಡೌನ್ ಆಯ್ತು ಅಂತಂದರೆ ಏನು ಅಂತಂದರೆ ನನ್ನ ಒಂದು ಏರಿಯಾ ಬಂದುಬಿಟ್ಟು ಆಲ್ರೆಡಿ ಹಾಕಿದ್ದೀನಿ 22,722 ಅರೌಂಡ್ 700 ಅಂತ ಅಂದ್ಕೊಳ್ಳಿ. ಮೇಕ್ ಇಟ್ ಟು ರೌಂಡ್ ಫಿಗರ್. ಓಕೆ, ಈ ಏರಿಯಾ ಒಂದು ಮಾರ್ಕ್ ಮಾಡುವ. ಇದೊಂದು ಏರಿಯಾ ಆಯಿತು. ಈ ಏರಿಯಾ ಒಂದು ಸಪೋರ್ಟ್ ತಗೊಳುತ್ತೆ. ಸೊ ಇಫ್ ಇಟ್ ಬ್ರೇಕ್ಸ್, ನೋ ಡೌಟ್ ನಮಗೆ ಇಮಿಡಿಯೇಟಾಗಿ 22,630 ವಿಲ್ ಬಿಕಮ್ ಅವರ್ ನೆಕ್ಸ್ಟ್ ಸಪೋರ್ಟ್. ಇಫ್ ಇಟ್ ಬ್ರೇಕ್ಸ್ ವಿಲ್ ನೋಡೋಣ ಫಸ್ಟ್ 15 ಮಿನಿಟ್ಸಲ್ಲಿ ವೆದರ್ ಇಟ್ ಹೋಲ್ಡ್ಸ್ ದಿಸ್ ಲೆವೆಲ್ ಆರ್ ನಾಟ್. ಇಫ್ ಇಟ್ ಡಸಂಟ್ ಹೋಲ್ಡ್ ಅಗೇನ್ ವಿ ಕ್ಯಾನ್ ಸಿ ದ ಸೆಕೆಂಡ್ ಲೆವೆಲ್ ಆಲ್ಸೋ. ಯಾವುದಾದ್ರು ಸೆಕೆಂಡ್ ಲೆವೆಲ್ಲು? ಜಸ್ಟ್ ಅ ಮಿನಿಟ್. ಎಸ್, ಫಸ್ಟ್ ಬಂದುಬಿಟ್ಟು ಫಸ್ಟ್ ಲೆವೆಲ್ ಬಂದುಬಿಟ್ಟು 22,720 ಆ 700 ಅಂತ ತೊಗೊಂಡು ಕೂಡ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು 22,630 ವಿಲ್ ಬಿಕಮ್ ಮೈ ನೆಕ್ಸ್ಟ್ ಲೆವೆಲ್. ಇಲ್ಲಿ ಬಂದು ಯಾವ ರೀತಿ ಪ್ರೈಸ್ ಆಕ್ಷನ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಇದು ಮಾಡ್ಬೋದು. ಒಂದು ಏನು ಅಂತಂದರೆ ಡೈರೆಕ್ಟಾಗಿ ಇಲ್ಲಿ ಫಾಲೋ ಆಗೋದ್ರಿಂದ ವಿಲ್ ವೆಯ್ಟ್, ಇಲ್ಲಿಂದ ಈಗ ಡೈರೆಕ್ಟಾಗಿ ಇದಾಗುತ್ತಾ ಅಲ್ಲಿ ನಾವು ಈ ಏರಿಯಾದಲ್ಲಿ ಪ್ರೈಸ್ ಆಕ್ಷನನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಟಾರ್ಗೆಟ್ಗೆ ವಿ ಕ್ಯಾನ್ ಟ್ರೇಡ್. ಸೊ ನಮಗೆ ಮೋಸ್ಟ್ ಪ್ರಾಬಲ್ ಇವತ್ತು ಬೇರೆ ಏನಿಲ್ಲ ಆಪ್ಷನ್. ಗ್ಯಾಪ್ ಅಪ್ಪು, ಸೈಡ್ ವೇಸು ಅವೆಲ್ಲ ಇಲ್ಲ. ಸ್ಟ್ರೈಟ್ ಅವೇ ನಮಗೇನು ಸಿಕ್ಕಿದೆ? ಗ್ಯಾಪ್ ಡೌನ್ ಅನ್ನೋದು ಸಿಕ್ಕಿದೆ. ಗ್ಯಾಪ್ ಡೌನ್ ಆದಮೇಲೆ ಹೇಗೆ ಮಾರ್ಕೆಟ್ ಬಿಹೇವ್ ಮಾಡುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಟ್ ಅದೇ ಒಂದು ಫ್ಲೋನಲ್ಲಿ ಡೌನ್ ಸೈಡ್ ಬಂತು ಅಂತಂದರೆ ದೆರ್ ಇಸ್ ನೋ ಚಾನ್ಸ್ ಟು ಮೇಲೆ ಬರಲಿಕ್ಕಿದ್ದಿಲ್ಲ. ಸ್ಟ್ರೈಟ್ ಅವೇ ಈ ಏರಿಯಾನ ನಮಗೆ ಒಂದು ಟಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇಫ್ ಈ ನಮಗೆ ಇನಿಷಿಯಲ್ ಸ್ಟೇಜಲ್ಲಿ ಆ ಒಂದು ರಶಲ್ಲಿ ಇಫ್ ಯು ಆರ್ ನಾಟ್ ಏಬಲ್ ಟು ಟೇಕ್ ದ ಟ್ರೇಡ್ ಅಂತಂದರೆ ವಿ ಕ್ಯಾನ್ ವೇಟ್ ಫಾರ್ ದ ರಿಟ್ರೇಸ್ಮೆಂಟ್, ದೆನ್ ವಿ ಕ್ಯಾನ್ ಗೋ ವಿತ್ ಅವರ್ ಪ್ರೈಸ್ ಆ್ಯಕ್ಷನ್ ಅಲ್ಲ. ಸೊ ಇದು ನನ್ನ ಒಂದು ನಿಫ್ಟಿ ಅನಾಲಿಸಿಸ್ ಆಗಿರುತ್ತೆ. ಸ್ವಲ್ಪ ಸ್ಪೀಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಮೊನ್ನೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗಿತ್ತು. ಸೊ ಹಾಗಾಗಿ ರೈಟ್ ನಾವು ಮಾರ್ನಿಂಗ್ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ವಿಲ್ ಮೂವ್ ಟು ದ ನನಗೆ ಲೋವರ್ ಸೈಡ್ ಏನಿದು 22,600, ಅದು ಬಿಟ್ಟರೆ 22,700 ಈ ಎರಡು ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಬೇಸ್ಡ್ ಆನ್ ದಟ್ ನನ್ನ ಪ್ರೈಸ್ ಆ್ಯಕ್ಷನ್ ಐ ಆಮ್ ಗೋಯಿಂಗ್ ಟು ಟೇಕ್ ದ ಟ್ರೇಡ್. ಓಕೆ, ದೆನ್ ವಿಲ್ ಮೂವ್ ಟು ದ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ಸೊ ಗ್ಯಾಪ್ ಡೌನ್ ಅಂತಂದರೆ ಇದರಲ್ಲೊಂದು ಅರೌಂಡ್ ಈ ಏರಿಯಾ ವಿಲ್ ಬಿಕಮ್ ಯಾವುದಾದ್ರು 48,500 ಏರಿಯಾ. ದಿಸ್ ಏರಿಯಾ ವಿಲ್ ಬಿಕಮ್ ಮೈ ನೆಕ್ಸ್ಟ್ ಸಪೋರ್ಟ್. If it breaks, there is no doubt again there is a
downside another target will open, that is the 48,000. Minor support is 48,300. ಫಸ್ಟ್ ಸಪೋರ್ಟ್ ಈಸ್ 48,500. ಅಲ್ಲಿಂದ ಬ್ರೇಕ್ ಇದಾಗಿ ಮೇಲ್ಗಡೆ ಹೋದರೆ ಈ ಏರಿಯಾ ಯಾವುದು 49,000 ಇಂದ 49,500 ಏರಿಯಾ ವಿಲ್ ಒಂದು ಝೋನ್ ಆಗ್ತದೆ. ಇಫ್ ಇಟ್ ಬ್ರೇಕ್ಸ್ ದ 48,500, ದ ನೆಕ್ಸ್ಟ್ ಝೋನ್ ವಿಲ್ ಬಿಕಮ್, ನನ್ನ ಮೈನರ್ ಏರಿಯಾ ಬಂದುಬಿಟ್ಟು 48,300 ಏರಿಯಾ ನನ್ನ ಒಂದು ಮೈನರ್ ಝೋನ್ ಆಗ್ತದೆ ಈ ಏರಿಯಾ. ಸೊ ಇದನ್ನೇನಾದ್ರು ಬ್ರೇಕ್ ಮಾಡ್ತು ಅಂತಂದರೆ, ಈ ಏರಿಯಾನ ಬ್ರೇಕ್ ಮಾಡ್ತು ಅಂತಂದರೆ, ದಿಸ್ ಇಸ್ ನೋ ಡೌಟ್ 48,000 ನನ್ನ ಒಂದು 48,050 ಈ ಏರಿಯಾ ನನ್ನ ಮೇಜರ್ ಸಪೋರ್ಟ್ ಝೋನ್ ಆಗ್ತದೆ. ವಿಲ್ ಸಿ ಈ ಏರಿಯಾದಲ್ಲಿ ಯಾವುದಾದ್ರು 48,300 ಏರಿಯಾದಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅನ್ನೋದು ನೋಡೋಣ. ಇಲ್ಲಿಂದ ಬಂದು ಒಂದು ಮೈನರಿ ಸಪೋರ್ಟ್ ತೊಗೊಂಡ್ರೆ ಅಗೇನ್ ಇಲ್ಲಿವರೆಗೂ ಸ್ಪೇಸ್ ಇರುತ್ತೆ, ಈ ಏರಿಯಾವರೆಗೂ 200 to 300 ಪಾಯಿಂಟ್ ಮೇಲ್ಗಡೆ ಜರ್ನಿ. ಆರ್ ಎಲ್ಸ್ ಇಲ್ಲಿಂದನೇ ಬ್ರೇಕ್ ಸ್ಟ್ರೈಟ್ ಅವೇ ಓಪನ್ ಆಗಿ ಅಲ್ಲಿಂದ ಸ್ಟ್ರೈಟ್ ಅವೇ ಇಲ್ಲಿ ಬಂದು ರಿಯಾಕ್ಷನ್ ತೊಗೊಂಡು ಮತ್ತೆ ಇಲ್ಲಿ ಬಂತು ಅಂದರೆ ನೋ ಡೌಟ್ ನೆಕ್ಸ್ಟ್ ಜರ್ನಿ ವಿಲ್ ಬಿಕಮ್ 48,050. ನಾನು ಹೈಯರ್ ಝೋನ್ಗಳಿಗೆ ಏನು ಹೋಗೋದೇ ಬೇಡ ಇವತ್ತು, ಯಾಕಂದರೆ ನಮ್ಮ ಝೋನು ಏನು ಮೇಜರ್ ಏನು ಸಪೋರ್ಟ್ ತುಂಬ ದಿನದಿಂದ ಹೋಲ್ಡ್ ಮಾಡ್ತಾ ಇತ್ತಲ್ಲ 48,800, ದಟ್ ಅದು ಒಂದು ಬ್ರೇಕ್ ಆಗಿರೋದ್ರಿಂದ ನಮಗೆ ಹೈಯರ್ ಝೋನ್ ಬೇಕಾಗಿಲ್ಲ. ಸೊ ನನ್ನ ಹೈಯರ್ ಝೋನ್ ಬಂದುಬಿಟ್ಟು ಈಗ ಏನಾದ್ರು ಇಲ್ಲಿ ಬಂತು ಅಂದರೆ ಒಂದು ರೆಸಿಸ್ಟೆನ್ಸ್ ಆಗೋ ಒಂದು ಚಾನ್ಸಸ್ ಇದೆ. ಅದೇ ಹಾಗೆ ಅಲ್ಲ, ವೆನ್ ದ ಸಪೋರ್ಟ್ ಬ್ರೇಕ್ಸ್ ಅದು ಒಂದು ನಮಗೆ ನೆಕ್ಸ್ಟಿಂದ ಮುಂದಿನ ದಿನಗಳಲ್ಲಿ ಅದು ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಸೊ ನನ್ನ ಲೋವರ್ ಝೋನ್ಸ್ ಮಾತ್ರ ಇವಾಗ ನೋಡ್ತೀನಿ. ಆ ಒಂದು ಸ್ಟ್ರೈಟ್ ಅವೇ ಬಿತ್ತು ಅಂತಂದರೆ ಐ ವೆಯ್ಟ್ ಫಾರ್ ದ ರಿಟ್ರೇಸ್ಮೆಂಟ್ ಆ್ಯಸ್ ಪರ್ ಮೈ ಪ್ರೈಸ್ ಆಕ್ಷನ್, ಐ ಟೇಕ್ ದ ಟ್ರೇಡ್. ಇದು ನನ್ನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಆಗಿದೆ. ಐ ಹೋಪ್ ನಿಮಗೆಲ್ಲ ಒಂದು ಹೆಲ್ಪ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇಫ್ ಯು ಲೈಕ್, ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.